ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಇರ್ಫಾನ್ ಬಾಷಾ. ನಾನು ವಾಣಿಜ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕನಾಗಿ ಹಾಗೂ ಆ ವಿಭಾಗದ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದೇನೆ. ಇವತ್ತು ನಾನು CBCS ಸಿಲೆಬಸ್ಸಿನ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಸಬ್ಜೆಕ್ಟಿನ ಇಂಟ್ರೊಡಕ್ಷನ್ ಟು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಕಾನ್ಸೆಪ್ಟನ್ನು ನಾನು ತೊಗೊಳ್ತಾ ಇದ್ದೀನಿ. ನೀವು PUCನಲ್ಲಿ ಆಲ್ರೆಡಿ ಬಿಸ್ನೆಸ್ ಸ್ಟಡೀಸನ್ನು ಓದಿರ್ತೀರ. ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ವ್ಯವಹಾರ ಅಧ್ಯಯನ ಅಂತ ಹೇಳಿ ಓದಿರ್ತೀರ. ಆದರೆ ಇಲ್ಲಿ ಕನ್ನಡಕ್ಕೆ ಅವಕಾಶ ಸ್ವಲ್ಪ ಕಡಿಮೆ. ಯಾಕಂತ ಹೇಳಿದ್ರೆ ನೀವು ಬ್ಯಾಚುಲರ್ ಆಫ್ ಕಾಮರ್ಸನ್ನು ಸ್ಟಡಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಕಮ್ಯುನಿಕೇಷನ್ ಸ್ಕಿಲ್, ಇಂಪ್ರೂವ್ಮೆಂಟ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆ ಪರ್ಪಸ್ಸಿನಲ್ಲಿ ನಾನು ನಿಮಗೆ ಕ್ಲಾಸಸ್ ಕೂಡ ಇಂಗ್ಲೀಷ್ನಲ್ಲೇ ಮಾಡ್ತೀನಿ, ಪ್ಲಸ್ ನೋಟ್ಸ್ ಕೂಡ ನಿಮಗೆ ಇಂಗ್ಲೀಷಲ್ಲೇ ಕೊಡ್ತೀನಿ. ಒಂದು ಸ್ಕೋರಿಂಗ್ ಪಾಯಿಂಟ್ ಆಫ್ ವ್ಯೂಯಿಂದ, ಎರಡನೇದು ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ಬಿಸ್ನೆಸ್ ಎನ್ವಿರಾನ್ಮೆಂಟು, ಸೆಕ್ರೆಟರಿಯಲ್ ಪ್ರಾಕ್ಟೀಸು ಮತ್ತು ಮಾರ್ಕೆಟ್ ಕಾಸ್ಟ್ ಅನಾಲಿಸಿಸ್ ಈ 3 ಸಬ್ಜೆಕ್ಟನ್ನು ನೀವು ಇಂಗ್ಲೀಷ್ನಲ್ಲೇ ಬರೀಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇದು ನಿಮ್ಮ ಒಂದು ಡೆವಲಪ್ಮೆಂಟಿಗೆ ಒಂದು ಪಾರ್ಟ್ ಆಫ್ ಯೂನಿಟ್ ಆಗುತ್ತೆ ಅಂತ ಹೇಳಿ ನಾವು ಇಂಗ್ಲೀಷ್ನಲ್ಲೇ ಮಾಡ್ತೀವಿ. ಸೊ ಇವತ್ತು ನಾವು ಬಿಸ್ನೆಸ್ ಎನ್ವಿರಾನ್ಮೆಂಟನ್ನು ಸ್ಟಡಿ ಮಾಡೋಣ. PUCನಲ್ಲಿ ನೀವು ಆಲ್ರೆಡಿ ಬಿಸ್ನೆಸ್ ಸ್ಟಡೀಸ್ 1 ಮತ್ತು ಬಿಸ್ನೆಸ್ ಸ್ಟಡೀಸ್ 2ನ ಸ್ಟಡಿ ಮಾಡಿರ್ತೀರ. ಅದರ ಒಂದು ಎಲಾಬ್ರೇಟ್ ಕಾನ್ಸೆಪ್ಟ್ಸು ಮತ್ತು ಡೀಟೇಲ್ ಆಗಿ ಕಾನ್ಸೆಪ್ಟ್ಸನ್ನು ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ನಿಮಗೆ ಕಾಣ್ತಾ ಇರ್ಬೋದು ಈ ಸ್ಲೈಡ್ನಲ್ಲಿ ಇಂಟ್ರೊಡಕ್ಷನ್ ಟು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಇದೆ. ಅದರಲ್ಲಿ ನೋಡಿ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಕನ್ಸಿಸ್ಟ್ ಆಫ್ ಆಲ್ ದೋಸ್ ಫ್ಯಾಕ್ಟರ್ಸ್ ದಟ್ ಹ್ಯಾವ್ ಬೇರಿಂಗ್ ದ ಬಿಸ್ನೆಸ್. ಅಂದರೆ ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಯಾವೆಲ್ಲ ಫ್ಯಾಕ್ಟರ್ಸ್ಗಳು ಇಂಟರ್ನಲ್ಲಿ ಮತ್ತು ಎಕ್ಸ್ಟರ್ನಲ್ಲಿ ಕನೆಕ್ಟ್ ಆಗಿರುತ್ತೋ ಅದಕ್ಕೆ ನಾವು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ. ನೋಡಿ ಇಲ್ಲಿ, ದ ಟರ್ಮ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇಂಪ್ಲೈಸ್ ದೋಸ್ ಎಕ್ಸ್ಟರ್ನಲ್ ಫೋರ್ಸಸ್, ಫ್ಯಾಕ್ಟರ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ ದಟ್ ಆರ್ ಬಿಯಾಂಡ್ ದ ಕಂಟ್ರೋಲ್ ಆಫ್ ಇಂಡಿವಿಜುವಲ್ ಬಿಸ್ನೆಸ್ ಆರ್ಗನೈಸೇಷನ್ ಆ್ಯಂಡ್ ದೇರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಅಫೆಕ್ಟ್ ದ ಬಿಸ್ನೆಸ್ ಎಂಟರ್ಪ್ರೈಸಸ್. ನೋಡಿ ಇಲ್ಲಿ, ಬಿಸ್ನೆಸ್ ಎನ್ವಿರಾನ್ಮೆಂಟ್ನಲ್ಲಿ 2 ರೀತಿಯಾದಂಥ ಎನ್ವಿರಾನ್ಮೆಂಟ್ಗಳು ಡೈರೆಕ್ಟ್ಲಿ ಮತ್ತು ಇಂಡೈರೆಕ್ಟ್ಲಿ ಕನೆಕ್ಟ್ ಆಗಿರುತ್ತೆ. ಒಂದು ಇಂಟರ್ನಲ್ ಎನ್ವಿರಾನ್ಮೆಂಟ್, ಮತ್ತೊಂದು ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಅಂತ ಹೇಳಿ. ಯಾವ ಎನ್ವಿರಾನ್ಮೆಂಟು ಬಿಸ್ನೆಸ್ಸಿನ ಕಂಟ್ರೋಲಿಗೆ ಅಥವಾ ಅದರ ತೆಕ್ಕೆಗೆ ಒಳಪಡುತ್ತದೋ ಅದಕ್ಕೆ ನಾವು ಇಂಟರ್ನಲ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ. ಯಾವುದು ಬಿಸ್ನೆಸ್ಸಿನ ಬಿಯಾಂಡ್ ದ ಕಂಟ್ರೋಲ್ ಫ್ಯಾಕ್ಟರ್ಸ್ ಇರುತ್ತೋ ಅದನ್ನು ನಾವು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಇದರ ಬಗ್ಗೆ ಡೀಟೇಲ್ಸ್ ಆಗಿ ನಾವು ಟೈಪ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೀವು ತಿಳ್ಕೋಬೇಕಾಗಿರೋದಿಷ್ಟೇ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಕನ್ಸಿಸ್ಟ್ ಆಫ್ ಆಲ್ ದೋಸ್ ಫ್ಯಾಕ್ಟರ್ಸ್ ದಟ್ ಹ್ಯಾವ್ ಬೇರಿಂಗ್ ದ ಬಿಸ್ನೆಸ್ಸಿಗೆ ಯಾವ ರೀತಿ ಬೇರ್ ಮಾಡುತ್ತೋ, ಯಾವ ಫ್ಯಾಕ್ಟರ್ಸ್ ಬೇರ್ ಮಾಡುತ್ತೋ ಅದಕ್ಕೆ ನಾವು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ. 2 ರೀತಿಯಾದಂತಹ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇದೆ. ಒಂದು ಇಂಟರ್ನಲ್ ಬಿಸ್ನೆಸ್ ಎನ್ವಿರಾನ್ಮೆಂಟ್, ಇನ್ನೊಂದು ಎಕ್ಸ್ಟರ್ನಲ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಹೇಳಿ. ಇಂಟರ್ನಲ್ ಅನ್ನಂತೆ ಆರ್ಗನೈಸೇಷನ್ ಒಳಗಡೆ ಇರುವಂತಹ ಫ್ಯಾಕ್ಟರ್ಸಿಗೆ ನಾವು ಇಂಟರ್ನಲ್ ಅಂತ ಹೇಳ್ತೀವಿ. ಸೊ ಎರಡನೇದು ಎಕ್ಸ್ಟರ್ನಲ್ ಅಂತ ಹೇಳಿದ್ರೆ ಯಾವುದು ಆರ್ಗನೈಸೇಷನ್ ಹೊರಗಡೆ ಇರುವಂಥ ಫ್ಯಾಕ್ಟರ್ಸ್ ಇದೆ, ಯಾವುದು ಕಂಟ್ರೋಲ್ ಆಗದೇ ಇರುವಂಥ ಫ್ಯಾಕ್ಟರ್ಸ್ ಇದೆ ಅದಕ್ಕೆ ನಾವು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ ನಾನು. ಇಂಟರ್ನಲ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ ಸಪ್ಲೈಯರ್ ಆಗಿರ್ಬೋದು, ಬ್ಯಾಂಕರ್ ಆಗಿರ್ಬೋದು, ಕ್ರೆಡಿಟರ್ ಆಗಿರ್ಬೋದು, ಕಸ್ಟಮರ್ ಆಗಿರ್ಬೋದು, ಎಂಪ್ಲಾಯಿ ಆಗಿರ್ಬೋದು. ಇದನ್ನು ನಾವು ನಮ್ಮ ಬಿಸ್ನೆಸ್ ಎನ್ವಿರಾನ್ಮೆಂಟ್ನಲ್ಲಿ ನಮ್ಮ ಬಿಸ್ನೆಸ್ಸಿನ ಒಳಗಡೆ ಕಂಟ್ರೋಲ್ ಮಾಡಿ ಇಟ್ಕೋಬಹುದಾದಂಥ ಫ್ಯಾಕ್ಟರ್ಸಿಗೆ ನಾವು ಇಂಟರ್ನಲ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ. ಇದರ ವೈಸ್ ವರ್ಸ ಏನು, ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್, ಯಾವ ಎನ್ವಿರಾನ್ಮೆಂಟನ್ನು ಬಿಸ್ನೆಸ್ ಟಚ್ ಕೂಡ ಮಾಡಲಿಕ್ಕಾಗೋದಿಲ್ವೋ ಅಥವಾ ಅದರ ಕಂಟ್ರೋಲಿಗೆ ಬರದೇ ಇರುತ್ತೋ ಅದಕ್ಕೆ ನಾವು ಎಕ್ಸ್ಟರ್ನಲ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಲೀಗಲ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಅಥವಾ ಎಕನಾಮಿಕ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಡೆಮೋಗ್ರಾಫಿಕ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಅಥವಾ ಸೋಷಿಯೋ ಕಲ್ಚರಲ್ ಫ್ಯಾಕ್ಟರ್ ಎನ್ವೈರ್ಮೆಂಟ್ ಆಗಿರ್ಬೋದು. ಇದು ಯಾವುದು ಬಿಸ್ನೆಸ್ಸಿನ ಕಂಟ್ರೋಲಿಗೆ ಬರೋದಿಲ್ಲ. ಇದಕ್ಕೆ ನಾವು ಎಕ್ಸ್ಟರ್ನಲ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ. ಸೊ ಇದರ ನಡುವಣ ಸಂಬಂಧ, ಇದರ 2 ಜೊತೆ ರಿಲೇಷನ್ಶಿಪ್ಪನ್ನು ಬೆಳೆಸ್ಕೊತ ಬಿಸ್ನೆಸ್ ನಡೆಸ್ಕೊಂಡು ಹೋಗೋದಕ್ಕೆ ನಾವು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ. ಸೊ ಒನ್ಸ್ ಅಗೇನ್, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಕನ್ಸಿಸ್ಟ್ ಆಫ್ ಆಲ್ ದೋಸ್ ಫ್ಯಾಕ್ಟರ್ಸ್ ದಟ್ ಹ್ಯಾವ್ ಬೇರಿಂಗ್ ದ ಬಿಸ್ನೆಸ್ ಜೊತೆ ಯಾವುದು ಒಂದಕ್ಕೊಂದು ಸಂಬಂಧವನ್ನು ಹೊಂದಿರುತ್ತೋ ಆ ಫ್ಯಾಕ್ಟರ್ಸಿಗೆ ನಾವು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ. ಮೇಯ್ನಾಗಿ ನಾವು ಯಾವುದು ಅನ್ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ಇದೆಯೋ ಅದಕ್ಕೆ ನಾವು ಎಕ್ಸ್ಟರ್ನಲ್ ಫೋರ್ಸಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ದೀಸ್ ಫೋರ್ಸಸ್ ಆರ್ ಕಸ್ಟಮರ್ಸ್, ಕ್ರೆಡಿಟರ್ಸ್, ಕಾಂಪಿಟೇಟರ್ಸ್, ಗೌರ್ಮೆಂಟ್, ಸೋಷಿಯೋ ಕಲ್ಚರಲ್ ಆರ್ಗನೈಸೇಷನ್, ಪೊಲಿಟಿಕಲ್ ಪಾರ್ಟೀಸ್, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಅದೇ ಈ ಫ್ಯಾಕ್ಟರ್ಸ್ ಏನಿದೆ ಇದನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಬರಲ್ಲ. ಸಮ್ವಾಟ್ ಕ್ರೆಡಿಟರ್ಸನ್ನು ನಾವು ಇಂಟರ್ನಲ್ ಎನ್ವಿರಾನ್ಮೆಂಟಿಗೆ ಹಾಕ್ಕೋಬೋದು, ಕಾಂಪಿಟೇಟರ್ಸನ್ನು ಕೂಡ ಇಂಟರ್ನಲ್ ಎನ್ವಿರಾನ್ಮೆಂಟಿಗೆ ನಾವು ಮಾಡ್ಕೋಬೋದು. ಆದರೆ ಏನು ಈ ಗವರ್ನಮೆಂಟ್ ಮತ್ತು ಸೋಷಿಯಲ್ ಕಲ್ಚರಲ್ ಆರ್ಗನೈಸೇಷನ್, ಪೊಲಿಟಿಕಲ್ ಪಾರ್ಟೀಸು, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಇದೆಯೋ ಅದನ್ನು ನಾವು ಯಾವುದೇ ರೀತಿಯಾಗಿ
ಎನ್ವಿರಾನ್ಮೆಂಟನ್ನು ಕಂಟ್ರೋಲಿಗೆ ತರಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದರಲ್ಲಿ ಏನು ಚೇಂಜಸ್ ಆಗುತ್ತೋ ಆ ಚೇಂಜಸನ್ನು ಬಿಸ್ನೆಸ್ಸು ಅಡಾಪ್ಟ್ ಮಾಡಿಕೊಳ್ಳೇಬೇಕಾಗತ್ತೆ. ಇದಕ್ಕೆ ನಾವು ಎಕ್ಸ್ಟರ್ನಲ್ ಫೋರ್ಸಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ಟೈಪ್ಸ್ ಆಫ್ ಎನ್ವಿರಾನ್ಮೆಂಟ್ ಅಂತ. ಆನ್ ದ ಬೇಸಿಸ್ ಆಫ್ ದಿ ಎಕ್ಸ್ಟೆಂಟ್ ಆಫ್ ಇಂಟಿಮೆಸಿ ಆಫ್ ದಿ ಫರ್ಮ್, ದ ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ಸ್ ಮೇ ಬಿ ಕ್ಲಾಸಿಫೈಡ್ ಇನ್ ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್. ಎರಡು ರೀತಿಯಾಗಿ ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ. ಒಂದು ಇಂಟರ್ನಲ್, ಇನ್ನೊಂದು ಎಕ್ಸ್ಟರ್ನಲ್ ಅಂತ ಹೇಳ್ಬೋದು. ಇಂಟರ್ನಲ್ ಎನ್ವಿರಾನ್ಮೆಂಟ್, ಹಾಗಾದರೆ ಇಂಟರ್ನಲ್ ಎನ್ವಿರಾನ್ಮೆಂಟು ಅಂದ್ರೇನು, ಆಂತರಿಕ ಪರಿಸರ ಅಂತ ಅಂದ್ರೇನು ಅಂತ ನೋಡೋಣ. ದ ಇಂಟರ್ನಲ್ ಎನ್ವಿರಾನ್ಮೆಂಟ್ ಇಸ್ ದ ಎನ್ವಿರಾನ್ಮೆಂಟ್ ದಟ್ ಹ್ಯಾಸ್ ಎ ಡೈರೆಕ್ಟ್ ಇಂಪ್ಯಾಕ್ಟ್ ಆನ್ ದಿ ಬಿಸ್ನೆಸ್. ಯಾವ ಆಂತರಿಕ ಪರಿಸರವು ಬಿಸ್ನೆಸ್ ಮೇಲೆ ಡೈರೆಕ್ಟ್ ಆದ ಪ್ರಭಾವವನ್ನು ಬೀರುತ್ತದೋ ಅದಕ್ಕೆ ನಾವು ಇಂಟರ್ನಲ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ. ಹಿಯರ್ ದೇರ್ ಆರ್ ಸಮ್ ಇಂಟರ್ನಲ್ ಫ್ಯಾಕ್ಟರ್ ವಿಚ್ ಆರ್ ಜನರಲಿ ಕಂಟ್ರೋಲಬಲ್. ಯಾವ ಫ್ಯಾಕ್ಟರು ಬಿಸ್ನೆಸ್ ಆರ್ಗನೈಸೇಷನಿನ ಕಂಟ್ರೋಲಿಗೆ ಬರುತ್ತೋ ಅಥವಾ ಬಿಸ್ನೆಸ್ಸು ಆ ಫ್ಯಾಕ್ಟರ್ಸನ್ನು ತನ್ನ ಕಂಟ್ರೋಲಿಗೆ ತಗೊಳ್ಳುತ್ತೋ ಅದಕ್ಕೆ ನಾವು ಇಂಟರ್ನಲ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡಿ, control, because the company has control over these factors, it can alter or modify such factor as its personal physical facilities and organization and functional means like marketing to suit the environment. ಮಾರ್ಕೆಟಿಂಗ್ ಆಗಿರ್ಬೋದು, ಫಿನಾನ್ಸ್ ಆಗಿರ್ಬೋದು, ಕಸ್ಟಮರ್ಸ್ ಆಗಿರ್ಬೋದು, ಇವ್ರು ಏನು ಮಾಡ್ತಾರೆ, ತನ್ನ ಒಂದು ಕಂಟ್ರೋಲಲ್ಲಿ ಹಿಡಿದಿಟ್ಕೊಂಡಿರ್ತಾರೆ. ಕಸ್ಟಮರ್ಸನ್ನು ಹೇಗೆ ಕಂಟ್ರೋಲಲ್ಲಿ ಇಟ್ಕೊಳ್ತಾರೆ, ಆ ಕಸ್ಟಮರ್ಸ್ ಡಿಮಾಂಡ್ ಮಾಡ್ತಿರುವಂಥ ಪ್ರಾಡಕ್ಟ್ಸನ್ನು ಮಾರ್ಕೆಟಿಗೆ ರಿಲೀಸ್ ಮಾಡೋದರ ಮೂಲಕ ಇವರು ಕಂಟ್ರೋಲಿಗೆ ತಗೋಬೋದಾಗಿರುತ್ತದೆ. ಇದಕ್ಕೆ ನಾವು ಇಂಟರ್ನಲ್ ಎನ್ವಿರಾನ್ಮೆಂಟ್ ಅಂತೀವಿ. ಈ ಸ್ಲೈಡಲ್ಲಿ ಇಷ್ಟೇ ಇರೋದು ಮಾಹಿತಿ, ನಿಮಗೆ ಹೇಳ್ಬಿಡ್ತೀನಿ ಬ್ರೀಫಾಗಿ. ಯಾವ ಬಿಸ್ನೆಸ್ ಎನ್ವಿರಾನ್ಮೆಂಟನ್ನು ಬಿಸ್ನೆಸ್ ಕಂಟ್ರೋಲ್ ಮಾಡುತ್ತೋ ಅಂಥ ಒಂದು ಎನ್ವಿರಾನ್ಮೆಂಟಿಗೆ ನಾವೇನಂತೀವಿ, ಇಂಟರ್ನಲ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ನಾವು ಇಂಟರ್ನಲ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಮಿಷನ್, ವಿಷನ್ ಆ್ಯಂಡ್ ಆಬ್ಜೆಕ್ಟಿವ್ಸ್. ಧ್ಯೇಯೋದ್ದೇಶಗಳು ಇರುತ್ತೆ, ಮಿಷನ್ ವಿಷನ್ ಸ್ಟೇಟ್ಮೆಂಟ್ ಇರುತ್ತೆ. ನೀವು ಯಾವುದಾದ್ರೂ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನಿಗೆ ಹೋಗಿ, ಹಾಸ್ಪಿಟಲಿಗೆ ಹೋಗಿ ಅಥವಾ ಯಾವುದೇ ಆರ್ಗನೈಸೇಷನಿಗೆ ಹೋಗಿ, ಫಸ್ಟ್ ಎಂಟ್ರೆನ್ಸಲ್ಲಿ ವಿಷನ್, ಮಿಷನ್ ಮತ್ತು ಆಬ್ಜೆಕ್ಟಿವ್ಸ್ ಇರುತ್ತೆ. ಗುರಿ, ಧ್ಯೇಯೋದ್ದೇಶಗಳು ಚಾರ್ಟನ್ನು ಹಾಕಿರ್ತಾರೆ. ವಿಷನ್ ಮೀನ್ಸ್ ದ ಎಬಿಲಿಟಿ ಟು ಥಿಂಕ್ ಅಬೌಟ್ ದಿ ಫ್ಯೂಚರ್. ವಿಷನ್ ಅಂದ್ರೇನು, ಮುನ್ನೋಟ, ಮುಂದೆ ಫ್ಯೂಚರಲ್ಲಿ ಏನಾಗುತ್ತೆ ಅನ್ನೋದನ್ನು, ಫ್ಯೂಚರಲ್ಲಿ ಏನಾಗ್ಬೋದು ಅಂತ ಹೇಳಿ ನಾವು ಆ ಒಂದು ಸ್ಟೇಟ್ಮೆಂಟಿಗೆ ವಿಷನ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಹೇಗೆ ಇದು, ವಿತ್ ದ ಹೆಲ್ಪ್ ಆಫ್ ದಿ ಇಮ್ಯಾಜಿನೇಷನ್. ನಮಗೆ ನಾವು ಇಮ್ಯಾಜಿನೇಷನ್ ಮಾಡಿಕೊಂಡಾಗ ಮುಂದೆ ಹೇಗಿರ್ಬೋದು ನಮ್ಮ ಫ್ಯೂಚರ್ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವೇನಂತ ಹೇಳ್ತೀವಿ, ವಿಷನ್ ಅಂತ ಹೇಳ್ತೀವಿ. ವಿಷನ್ ಈಸ್ ಆನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಅಚೀವಿಂಗ್ ದ ಆಬ್ಜೆಕ್ಟಿವ್ಸ್. ಮುನ್ನೋಟ ಇಲ್ಲ, ಫ್ಯೂಚರ್ ಬಗ್ಗೆ ನಮಗೆ ಕಾಳಜಿ ಇಲ್ಲ, ಫ್ಯೂಚರ್ ಬಗ್ಗೆ ಥಿಂಕಿಂಗ್ ಇಲ್ಲ ಅಂತ ಹೇಳಿದ್ರೆ ನಾವು ಆಬ್ಜೆಕ್ಟಿವ್ಸನ್ನು ಕಂಡುಕೊಳ್ಳಿಕ್ಕೆ ಅಥವಾ ಆಬ್ಜೆಕ್ಟಿವ್ಸನ್ನು ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ. ಸೊ ಹೀಗೆ ದ ಮಿಷನ್ ಈಸ್ ದ ಮೀಡಿಯಮ್ ಥ್ರೂ ವಿಚ್ ದ ಆಬ್ಜೆಕ್ಟಿವ್ಸ್ ಆರ್ ಅಚೀವ್ಡ್. ವಿಷನ್ ಅಂದರೆ ಮುನ್ನೋಟ, ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ, ಮುಂದೆ ಏನು ಮಾಡಬೇಕು ಅಂತೇಳಿ. ವಿಷನ್ ಅಂದ್ರೇನು, ಆ ವಿಷನನ್ನು ಹೇಗೆ ನಾವು ಆ ವಿಷನ್ನಿಗೆ ದಾರಿ ಹೇಗೆ ಮಾಡ್ಕೋಬೇಕು ಅಂತ ಹೇಳಿ ತೋರಿಸ್ಕೊತೀವಲ್ಲ, ಅದಕ್ಕೆ ನಾವು ಮಿಷನ್ ಅಂತ ಹೇಳ್ತೀವಿ ಅಥವಾ ಮಾಧ್ಯಮ ಅಥವಾ ಮೀಡಿಯಮ್ ಅಂತ ಹೇಳ್ತೀವಿ. ವಾಟ್ ಈಸ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್? ಮತ್ತು ಮುಂದೆ ನಿಮಗೆ ಪ್ರಶ್ನೆ ಬರುತ್ತೆ, ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಅಂದರೆ ಏನು? ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಆಫ್ ಬಿಸ್ನೆಸ್ ಕನ್ಸಿಸ್ಟ್ ಆಫ್ ಇನ್ಸ್ಟಿಟ್ಯೂಷನ್, ಆರ್ಗನೈಸೇಷನ್ ಆಫ್ ಫೋರ್ಸಸ್ ಆಪರೇಟಿಂಗ್ ಔಟ್ಸೈಡ್ ದ ಕಂಪನಿ. ಬಿಸ್ನೆಸ್ ಅಥವಾ ಕಂಪನಿಯ ಹೊರಗಡೆ ಆಪರೇಟ್ ಮಾಡುವಂತಹ ಅನ್ಕಂಟ್ರೋಲಬಲ್ ಫ್ಯಾಕ್ಟರ್ಸಿಗೆ ನಾವೇನಂತ ಹೇಳ್ತೀವಿ, ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ. ನಿಮ್ಮ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಪೊಲಿಟಿಕಲ್ ಎನ್ವಿರಾನ್ಮೆಂಟ್, ಎಕನಾಮಿಕ್ ಎನ್ವಿರಾನ್ಮೆಂಟ್, ಸೋಷಿಯೋ ಕಲ್ಚರಲ್ ಎನ್ವಿರಾನ್ಮೆಂಟ್,